ರಾಜನಿಲ್ಲದ ರಾಜ್ಯ ದೇವರಿಲ್ಲದ ನುಡಿಯಂತೆ ಆಜ್ಞೆಯ ಪ್ರಕಾರ ಪಟ್ಟಾಭಿಷಿಕ್ತನಾಗಿ ಸತ್ಯ ಧರ್ಮಗಳಿಂದ ರಾಜ್ಯ ಪರಿಪಾಲನೆ ಮಾಡಿ. ಹಾಗಿದ್ದು ಹಾಗೂ ಉಳಿಕಂಡ ನೀನು ಮನೆಗೆ ಹಿಂದಿರುಗಿ ಪಟ್ಟಾಭಿಷಿಕ್ತನಾಗಿ ನಮ್ಮೆಲ್ಲರಿಗೂ ಸಂತೋಷ ಉಂಟು ಮಾಡಬೇಕೆಂದು ನಿನ್ನಲ್ಲಿ ನಾನು ಕಳಕಳಿಯಿಂದ ಪ್ರಾರ್ಥಿಸುತ್ತೇನೆ. ಮಾತೆಯ ಆಜ್ಞೆಯ ಪ್ರಕಾರ ನಿನಗೆ ಪಟ್ಟಾಭಿಷೇಕ, ನನಗೆ ವನವಾಸ. ನನ್ನ ಕರ್ತವ್ಯದಲ್ಲಿ ನಾನು ನಿರತನಾಗಿರಬೇಕು, ನಿನ್ನ ಕರ್ತವ್ಯದಲ್ಲಿ ನೀನು ನಿರತನಾಗು. ಅಲ್ಲದೆ ನಿನ್ನ ಭಾಗ್ಯಕ್ಕೆ ಬಂದ ಸಿಂಹಾಸನವನ್ನು ನಾನು ಹೇರುವುದಾದರೆ ದತ್ತಾಪಹಾರ ದೋಷಕ್ಕೆ ನಾನು ನಾನಾಗಿಯೇ ಬಿಟ್ಟು ಕೊಡುತ್ತಿರುವಾಗ ದತ್ತಾಪಹಾರ ದೋಷ ಇಲ್ಲ. ನೀನೇನೇ ಹೇಳಿದರೂ ನನ್ನ ಮನಸ್ಸು ಒಪ್ಪಲಾರ. ನನ್ನ ಕೊನೆಯ ಕೋರಿಕೆಯೊಂದಾದರೂ ಹೇಳು ಬರಲ್ಲ. ಅಣ್ಣ, ನಿನ್ನ ಪ್ರಾಂತಿಗಳನ್ನು ಅವುಗಳನ್ನು ಒಂದೇ ಗ್ರಾಮದಲ್ಲಿ ಪ್ರತಿಷ್ಠಾಪಿಸಿ ಅವುಗಳಿಗೆ ಪಟ್ಟವನ್ನು ಕಟ್ಟಿ ನಾನು ನೆಪ ಮಾತ್ರಕ್ಕೆ ಮಾತ್ರ ಮಾಡುತ್ತೀನಿ. ನೀವು 14 ವರ್ಷ ವನವಾಸ ಮುಗಿತ ಮಾಡಬೇಕಿದ್ರೆ ನನಗೆ ನಿಮ್ಮ ದರ್ಶನವನ್ನು ಕೊಡಬೇಕು. ಇಲ್ಲದಿದ್ದರೆ ಈ ನಿಮ್ಮ ಪಾದ ಸಾಕ್ಷಿಯಾಗಿ ನಾನು 14 ವರ್ಷ ಕಳೆದ ಮಾರನೆಯ ದಿನವೇ ನಾನು ನಿನಗೆ ದರ್ಶನವನ್ನು ತೆಗೆದುಕೋ ಪಾದಗಳು.